ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿಗಳ ಆಗಮನವಾಗಿದೆ. ತಡರಾತ್ರಿ ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದ 2 ಗಂಡು ಮತ್ತು 2 ಹೆಣ್ಣು ಚೀತಾಗಳನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿಮಾನ ನಿಲ್ದಾಣಕ್ಕೆ ತೆರಳಿ ಬರಮಾಡಿಕೊಂಡರು. ಇದೀಗ ಈ ಚೀತಾಗಳು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಪುನರ್ವಸತಿ ಕೇಂದ್ರದ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಇನ್ನು 2 ರಿಂದ 7 ವರ್ಷದ ಒಳಗಿನ ಚೀತಾಗಳಾಗಿದ್ದು 1 ತಿಂಗಳ ಕಾಲ ಅವುಗಳಿಗೆ ದಕ್ಷಿಣ ಆಫ್ರಿಕಾದಲ್ಲಿ ನೀಡುತ್ತಿದ್ದ ಆಹಾರವನ್ನೇ ಇಲ್ಲಿಯೂ ನೀಡಲಾಗುತ್ತೆ. ಉದ್ಯಾನವನದ ವೈದ್ಯರ ನಿಗಾದಲ್ಲಿ ಕ್ವಾರಂಟೈನ್ನಲ್ಲಿ ಚೀತಾಗಳಿದ್ದು ದಿನನಿತ್ಯ ಅವುಗಳ ಚಲನವಲನ ಮತ್ತು ಆರೋಗ್ಯದ ಮೇಲೆ ನಿಗಾ ವಹಿಸಲಾಗಿದೆ. ಈಗಾಗಲೇ ಝೂನಲ್ಲಿ ಚೀತಾಗಳನ್ನು ಪ್ರವಾಸಿಗರು ವೀಕ್ಷಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ 30 ದಿನಗಳ ಕ್ವಾರಂಟೈನ್ ಅವಧಿ ಪೂರ್ಣವಾದ ಬಳಿಕ ಸೌತ್ ಆಫ್ರಿಕಾದ ಚೀತಾಗಳನ್ನು ಪ್ರವಾಸಿಗಳು ಕಣ್ತುಂಬಿಕೊಳ್ಳಬಹುದು ಅಂತ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಉಪನಿರ್ದೇಶಕಿ ಅನುಷಾ ಅವರು ತಿಳಿಸಿದ್ದಾರೆ.